ನಿಮಗೂ ಸಹ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಕಾಡ್ತಾ ಇದೆನಾ? ಅಂದ್ರೆ ಋತುಚಕ್ರ ಸರಿಯಾದ ಸಮಯಕ್ಕೆ ಆಗ್ತಾ ಇಲ್ವಾ? ಅನಿಯಮಿತವಾಗಿ ಆಗ್ತಾ ಇದೆನಾ? ಡೋಂಟ್ ವರಿ, ಇವತ್ತಿನ ಯೋಗ ಅಭ್ಯಾಸದಲ್ಲಿ ಕೇವಲ 5 ಆಸನಗಳನ್ನ ತಿಳಿಸ್ಕೊಡ್ತೀನಿ. ಈ ಆಸನವನ್ನು ನೀವು ಪ್ರತಿದಿನ ಅಭ್ಯಾಸ ಮಾಡಿದ್ದೆ ಆದ್ರೆ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಖಂಡಿತವಾಗಿಯೂ ಕಡಿಮೆ ಆಗೇ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಯೋಗ ಸಂದೀಪ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಯೋಗ ಮಾಸ್ಟರ್ ಸಂದೀಪ್ MN. ಈಗಾಗಲೇ ನಿಮಗೆ ಗೊತ್ತಿದ್ದ ಹಾಗೆ ಇವತ್ತಿನ ವಿಡಿಯೋ ಮುಖ್ಯವಾಗಿ ಮಹಿಳೆಯರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ. ಸೊ ಹಾಗಾಗಿ ಪ್ರತಿದಿನ ನೀವೇನ್ ಮಾಡಬೇಕು, 5 ಆಸನ ಅಭ್ಯಾಸ ಮಾಡಿದ್ದೆ ಆದರೆ ನಿಮ್ಮಲ್ಲಿ ಕಾಡ್ತಕ್ಕಂಥ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಏನಾಗುತ್ತೆ, ಖಂಡಿತವಾಗಿಯೂ ಕಡಿಮೆ ಆಗೇ ಆಗುತ್ತೆ. ಅದಕ್ಕೆ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದೇ ರೀತಿ ಯೋಗ ರಿಲೇಟೆಡ್ ವಿಡಿಯೋಸ್ ಆಗಿ ಯೋಗ ಸಂದೀಪ್ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಮೊದಲನೇ ಆಸನ ಬದ್ಧ ಕೋನಾಸನ ಅಂತ ಕರಿತೀವಿ. ಈ ಬದ್ಧ ಕೋನಾಸನವನ್ನು ನಾವು ಯಾವ ರೀತಿ ಅಭ್ಯಾಸ ಮಾಡಬೇಕಂದ್ರೆ, ನಿಮ್ಮ 2 ಕಾಲುಗಳನ್ನ ಈ ತರ ಫೋಲ್ಡ್ ಮಾಡಿ ಪಾದವನ್ನ ಒಂದಕ್ಕೊಂದು ಈ ರೀತಿ ಜೋಡಿಸಿ, ನಂತರ 2 ಕೈಗಳಿಂದ ಏನ್ ಮಾಡಬೇಕು, ಕಂಪ್ಲೀಟ್ ಆಗಿ ಪಾದಗಳನ್ನ ಈ ರೀತಿ ಲಾಕ್ ಮಾಡ್ತಾ ಬೆನ್ನ ಕತ್ತು ನೇರವಾಗಿರಲಿ. ಎಸ್, ಆದರೆ ಕಣ್ಣುಗಳನ್ನ ಮುಚ್ಚಿ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ರಿ. ಹಾಗೆ ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಾ ಮತ್ತೆ ದೀರ್ಘವಾಗಿ ಉಸಿರಾಟ ಪ್ರಕ್ರಿಯೆಯನ್ನು ಮಾಡ್ತಾ ಮಾಡ್ತಾ ಏನ್ ಮಾಡಬೇಕು, ನಿಮ್ಮ 2 ಕಾಲುಗಳನ್ನ ಈ ರೀತಿ ಮೂವ್ಮೆಂಟ್ ಮಾಡುವಂಥದ್ದು. ನಿಮಗೆ ಸಾಧ್ಯವಾದರೆ ನಿಮ್ಮ ನೀ ಜಾಯಿಂಟ್ ಅನ್ನ ಕಂಪ್ಲೀಟ್ ಆಗಿ ಫ್ಲೋರಿಗೆ ಟಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಆಗಿಲ್ಲ ಅಂದ್ರೆ ಇದೇ ರೀತಿ ಸಿಂಪಲ್ ಆಗಿ ನೀವೇನ್ ಮಾಡಬೇಕು, ಅಭ್ಯಾಸವನ್ನ ಮಾಡುವಂಥದ್ದು. ಎಸ್, ಈ ರೀತಿ ಇದನ್ನ ಪ್ರತಿದಿನ ನೀವು 1 ನಿಮಿಷ ಅಥವಾ 1.5 ನಿಮಿಷಗಳ ಕಾಲ ಈ ರೀತಿ ಅಭ್ಯಾಸ ಮಾಡಬೇಕಾಗುತ್ತೆ. ಎಸ್, ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಿ. 1 2 3 4 5 6 7 8 9 10 10 9 8 7 6 5 4 3 2 1 1 2 3 4 5 6 7 8 9 10. ಎಸ್, ನಾನು ನಿಮಗೊಂದು 30 ಸೆಕೆಂಡ್ಸ್ ಮಾತ್ರ ಏನ್ ಮಾಡಿದ್ದೀನಿ, ಇದನ್ನ ತೋರಿಸಿದ್ದೀನಿ. ನೀವು ಇದನ್ನ ನಿಮ್ಮ 1 ನಿಮಿಷ ಏನ್ ಮಾಡಿ ಅಭ್ಯಾಸ ಮಾಡಿ. ಎಸ್, ಎರಡನೇದಾಗಿ ಸೂಕ್ತ ಬದ್ಧ ಕೋನಾಸನ ಅಂತ ಕರಿತೀವಿ. ಇದು ಮೊದಲನೇದು ಬದ್ಧ ಕೋನಾಸನ, ಬಟರ್ಫ್ಲೈ ಪೋಸ್ ತರ ಇರುತ್ತೆ. ಎರಡನೇದು ಸೂಕ್ತ ಬದ್ಧ ಕೋನಾಸನ. ಇದನ್ನ ಯಾವ ರೀತಿ ಮಾಡ್ಬೇಕಂದ್ರೆ, ಕಾಲುಗಳು ಇದೇ ರೀತಿ ಇರಬೇಕು. ಎಸ್, ಹೀಗೆ ಕಾಲುಗಳು ಇದೇ ರೀತಿ ಇರಬೇಕು. ನಂತರ ಏನ್ ಮಾಡ್ಬೇಕು, ಹಂತ ಹಂತವಾಗಿ ಬೆನ್ನಿನ ಮೇಲೆ ಮಲಗುವಂಥದ್ದು. ಎಸ್, ಹೀಗೆ. ಎಸ್, ಈ ತರ 2 ಕೈಗಳನ್ನ ತೊಡೆ ಮೇಲಿಡಿ. ಎಸ್, ಹೀಗೆ ಬ್ರೀತ್ ಮಾಡಿ. ಡೀಪ್ಲಿ ಇನ್ಹೇಲ್ ಅಂಡ್ ಸ್ಲೋಲಿ ಎಕ್ಸೇಲ್. ಎಸ್, ಪ್ರತಿಯೊಂದು ಆಸನದಲ್ಲೂ ಬ್ರೀದಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಬ್ರೀತನ್ನು ಹೋಲ್ಡ್ ಮಾಡಬೇಡಿ. ಕಂಪ್ಲೀಟ್ ಆಗಿ ಇನ್ಹೇಲ್ ಅಂಡ್ ಎಕ್ಸೇಲ್ ಮಾಡ್ತಾ ಇರಿ, ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು. ಬಟ್ ಲಾಂಗ್ ಬ್ರೀತ್ ಇರಲಿ. ಡೀಪ್ಲಿ ಇನ್ಹೇಲ್ ಅಂಡ್ ಸ್ಲೋಲಿ ಎಕ್ಸೇಲ್. ಡೀಪ್ಲಿ ಇನ್ಹೇಲ್ and slowly exhale. Yes, deeply inhale and slowly exhale. Yes, deeply inhale and slowly exhale. Yes, hold ಮಾಡಿ. Deeply inhale and slowly exhale. Yes, deeply inhale, slowly exhale. Yes, deeply inhale, slowly exhale. Yes, deeply inhale, ಸ್ಲೋಲಿ ಎಕ್ಸೇಲ್. ಎಸ್, ನಿಧಾನವಾಗಿ ಕಾಲುಗಳನ್ನ ಮುಂದೆ ಚಾಚಿ. ಎಸ್, ನೋಡಿದ್ರಲ್ಲ, ಇದನ್ನ ನೀವೇನು ಮಾಡಬೇಕು, ಪ್ರತಿದಿನ 1 ನಿಮಿಷನಾದರೂ ಇದು ಅಭ್ಯಾಸ ಮಾಡುವಂಥದ್ದು. ಎಸ್, ದೀರ್ಘವಾಗಿ ಉಸಿರನ್ನು ತಗೊಳ್ತಾ ಇರಬೇಕು, ಅದೇ ರೀತಿ ಉಸಿರನ್ನು ಹೊರ ಹಾಕ್ತಾ ಇರಬೇಕು. ನಂತರ 3ನೇ ಆಸನ ಸೇತು ಬಂಧಾಸನ ಅಂತ ಕರಿತೀವಿ. ಎಸ್, ಈ ರೀತಿ 2 ಕಾಲುಗಳನ್ನ ಫೋಲ್ಡ್ ಮಾಡಿ ಆಂಕಲ್ ಜಾಯಿಂಟನ್ನು ಸಾಧ್ಯವಾದರೆ ಈ ರೀತಿ ಆಂಕಲ್ ಜಾಯಿಂಟನ್ನು ಹಿಡಿರಿ. ಆಗಿಲ್ಲ ಅಂದರೆ ಸ್ವಲ್ಪ ಬೆನ್ನನ್ನು ಮೇಲೆತ್ತಿ 2 ಕೈಗಳನ್ನು ಈ ರೀತಿ ಕೆಳಗೆ ಕೈಗಳನ್ನು ಕಟ್ಟಿ ನಂತರ ಏನು ಮಾಡಬೇಕು, ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ನಿಮ್ಮ ಸೊಂಟದ ಭಾಗದಿಂದ ಹಿಡಿದು ಎದೆ ಭಾಗದವರೆಗೂ ಕಂಪ್ಲೀಟ್ ಆಗಿ ಮೇಲೆ ಎತ್ತಿ. ಎಸ್, ಇನ್ಹೇಲ್. ಎಸ್, ಸಂಪೂರ್ಣ ವೇಟ್ ಶೋಲ್ಡರ್ ಮೇಲಿರಲಿ. ಎಸ್, ಹೀಗೆ ಹೋಲ್ಡ್ ಮಾಡಿ. 1 2 3 4 5 6 7 8 9
10, 10, 9, 8, 7, 6, 5, 4, 3, 2, 1. Yes, relax. Yes. ಹಾಗೆ ಸ್ವಲ್ಪ ರಿಲ್ಯಾಕ್ಸೇಷನ್ಗಾಗಿ ಎರಡು ಕಾಲುಗಳನ್ನು ಎದೆ ಮುಂದೆ ಮಡಚಿ ಎಸ್ ಹಣೆ ಭಾಗವನ್ನು ಮೊಣಕಾಲಿಗೆ ಟಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಎಸ್, ಇಷ್ಟೇ. ಈಗ ಮಾಡಿದ್ದು ಸೇತುಬಂಧಾಸನ. 3 ಆಸನ ಆಯಿತು. ನೆಕ್ಸ್ಟ್ ಈಗ ಇನ್ನೆರಡು ಆಸನವನ್ನು ಅಭ್ಯಾಸ ಮಾಡೋಣ. ನಿಧಾನವಾಗಿ ಮೇಲ್ ಬನ್ನಿ. ಈಗ 4ನೇ ಆಸನ ಭುಜಂಗಾಸನ ಅಂತ ಕರಿತೀವಿ. ಎಸ್, ಈ ಭುಜಂಗಾಸನವನ್ನು ಅಭ್ಯಾಸ ಮಾಡಲಿಕ್ಕೆ ಈ ರೀತಿ ಹಂತ ಹಂತವಾಗಿ ಕೆಳಗೆ ಹೋಗಿ ಹೊಟ್ಟೆಯ ಮೇಲೆ ಮಲ್ಕೊಳ್ರಿ. ಎಸ್, ಹೀಗೆ. ನಂತರ 2 ಕೈಗಳ ನಿಮ್ಮ ಎದೆ ಅಕ್ಕಪಕ್ಕ ಇಡಿ. ಎಸ್, ಕಾಲುಗಳು ಸಾಧ್ಯವಾದರೆ ಜೋಡಿಸಿ, ಆಗಿಲ್ಲ ಅಂದರೆ ಸ್ವಲ್ಪ ಇಷ್ಟ ಅಗಲ ಮಾಡಿ ನಡೆಯುತ್ತೆ. ಎಸ್, ನಂತರ ಏನು ಮಾಡಬೇಕು, ಇನ್ಹೇಲ್ ಮಾಡ್ತಾ ಕಂಪ್ಲೀಟಾಗಿ ನಿಮ್ಮ ಎದೆಯ ಭಾಗ, ಸೊಂಟದ ಭಾಗ, ಕತ್ತಿನ ಭಾಗವನ್ನು ಮೇಲೆತ್ತಾ ಬನ್ನಿ. ಎಸ್, ಹೀಗೆ. ಎಸ್, ಬ್ರೀತನ್ನು ಹೋಲ್ಡ್ ಮಾಡೋದೆ. ಬ್ರೀತನ್ನು ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ಮಾಡ್ತಾ ಇರಿ. ಎಸ್, ಈ ರೀತಿ ಹೋಲ್ಡ್ ಮಾಡಿ. 1, 2, 3, 4, 5, 6, 7, 8, 9, 10. ಮತ್ತೆ ನಿಧಾನವಾಗಿ ಕೆಳಗೆ ಬನ್ನಿ. ಎಸ್, ಬರೀ 10 ಕೌಂಟ್ ಅಷ್ಟೇ ತೋರಿಸಿದ್ದೇನೆ, ನೀವು ಇದನ್ನು ಜಾಸ್ತಿ ಅಭ್ಯಾಸ ಮಾಡಿ. ಎಸ್, 2 ಕೈಗಳನ್ನು ಚಿನ್ ಕೆಳಗೆ ಪ್ಲೇಸ್ ಮಾಡ್ತಾ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಎಸ್, ಈಗ 5ನೇ ಆಸನ ಮಾಡೋಣ. ಮಲಾಸನ ಅಂತ ಕರಿತೀವಿ. 2 ಕಾಲುಗಳ ಮಧ್ಯೆ ಒಂದಿಷ್ಟು ಡಿಸ್ಟೆನ್ಸ್ ಇರಲಿ, ಮಿನಿಮಮ್ 2 ಅಡಿ ಅಷ್ಟು ಡಿಸ್ಟೆನ್ಸ್ ಇರಲಿ. ನಂತರ ಏನು ಮಾಡಿ, 2 ಕೈಗಳನ್ನು ಎದೆ ಮುಂದೆ ನಮಸ್ಕರಿಸಿ. ಹೀಗೆ. ಎಸ್, ಇನ್ಹೇಲ್ ಮಾಡಿ ಡೀಪಾಗಿ, ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ಕೆಳಗಡೆ ಕೂತ್ಕೊಳ್ರಿ. ಎಸ್, ಹೀಗೆ. ನಂತರ ನಿಮ್ಮ 2 ಎಲುಬುಗಳು ನಿಮ್ಮ ಮೊಣಕಾಲಿನ ಮುಂದೆ ಬರಲಿ. ಹೀಗೆ. ನಂತರ 2 ಕೈಗಳಿಂದ ನಿಮ್ಮ ಮೊಣಕಾಲನ್ನು ಕಂಪ್ಲೀಟಾಗಿ ಹಿಂದೆ ಸ್ಟ್ರೆಚ್ ಮಾಡ್ತಾ ಕಂಪ್ಲೀಟಾಗಿ ಪೆಲ್ವಿಕ್ ಫ್ಲೋರನ್ನು ಗಮನಿಸ್ತಾ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ರಿ. ಎಸ್, ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ರಿ. ಹಾಗೆ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ. ಎಸ್, ಈ ರೀತಿ ಡೀಪ್ಲಿ ಇನ್ಹೇಲ್ ಆ್ಯಂಡ್ ಸ್ಲೋಲಿ ಎಕ್ಸೇಲ್. ಮಿನಿಮಮ್ 1 ನಿಮಿಷನಾದರೂ ಇದರಲ್ಲಿ ಕೂಡಲಿಕ್ಕೆ ಪ್ರಯತ್ನ ಮಾಡಿರಿ. ಸ್ಟಾರ್ಟಿಂಗ್ ಯಾರಿಗೂ 1 ನಿಮಿಷ ಆಗಲ್ಲ, ಬಟ್ ಟ್ರೈ ಮಾಡಿರಿ. 30 ಸೆಕೆಂಡು ಈ ರೀತಿ ಅಭ್ಯಾಸ ಮಾಡ್ತಾ 1 ನಿಮಿಷದವರೆಗೂ ಅಭ್ಯಾಸ ಮಾಡುವಂಥದ್ದು. ಎಸ್, ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ರಿ. ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಹೋಲ್ಡ್ ಮಾಡಿ. 1, 2, 3, 4, 5, 6, 7, 8, 9, 10. ಎಸ್, ಸಿಂಪಲ್ ಆಗಿ 10 ಕೌಂಟ್ ಮಾತ್ರ ತೋರಿಸಿದ್ದೇನೆ. ನೀವು ಇದನ್ನು ಮಿನಿಮಮ್ 30 to 60 ಸೆಕೆಂಡ್ ಏನು ಮಾಡಿ ಅಭ್ಯಾಸ ಮಾಡಿ. ಎಸ್, ನಿಧಾನವಾಗಿ ಮತ್ತು ಮೇಲ್ ಬನ್ನಿ. ಎಸ್, ಹೀಗೆ. ಎಸ್, ನೋಡಿದ್ರಲ್ಲ, ಇವತ್ತಿನ ಯೋಗ ಅಭ್ಯಾಸದಲ್ಲಿ ನಿಮಗೆ ಕೇವಲ 5 ಆಸನ ಮಾಡಿ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆಯನ್ನು ಯಾವ ರೀತಿ ಕಡಿಮೆ ಮಾಡಬೇಕೆನ್ನುವುದನ್ನು ತಿಳಿಸ್ಕೊಟ್ಟಿದ್ದೀನಿ. ನೀವು ಇದನ್ನು ಪ್ರತಿದಿನ ಅಭ್ಯಾಸ ಮಾಡಿದ್ದೆ ಆದರೆ ಖಂಡಿತವಾಗಿ ಏನಾಗುತ್ತೆ, ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಯೋಗ ಅಭ್ಯಾಸವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ.